ಮಹಾಚೌತಿಯ ಅಂಗವಾಗಿ ಬ್ರಹ್ಮಾವರ ಭಾಗದ ನೀಲಾವರದ ದೇವಾಡಿಗ ಸಮಾಜದವರ ಪರಂಪರಾಗತ ದೇವತಾ ಆರಾಧನಾ ಕಲೆ ವಾದ್ಯ ಸಂಗೀತವನ್ನು ಮಹಾಚೌತಿಯ ಸಮಯದಲ್ಲಿ ಇಲ್ಲಿನ ಪ್ರತಿ ಹಿಂದೂಗಳ ಮನೆಗೆ ಬಂದು ಮಂಗಳವಾದ್ಯವನ್ನು ಮೊಳಗಿಸುತ್ತಾರೆ. ಹಲವಾರು ವರ್ಷದ ಹಿಂದೆ ನೀಲಾವರದ ಪ್ರತಿ ದೇವಾಡಿಗರ ಮನೆಯಲ್ಲಿ ವರ್ಷಪೂರ್ತಿ ವಾದ್ಯ ಸಂಗೀತದ ತರಬೇತಿ ನಡೆಯುತ್ತಿದ್ದು ನಾದಸ್ವರಗಳ ಅನುರಣನ ಕೇಳಿಬರುತ್ತಿದೆ. ದೇವಸ್ಥಾನದಲ್ಲಿ ಮೊಳಗುವ ನಾದಸ್ವರದ 10 ತಂಡಗಳು ಮನೆಗಳಿಗೆ ಬರುತ್ತಿತ್ತು. ಆದರೆ ಇದೀಗ ನಾನಾ ಅಬ್ಬರದ ವಾದನಗಳ ನಡುವೆ ಕೇವಲ 1-2 ತಂಡಗಳು ಪರಂಪರೆಯನ್ನ ಮುಂದುವರಿಸುತ್ತಿದೆ. ನಾದಸ್ವರ ಶ್ರುತಿ ಮೌರಿ ಓರ್ವ ಸಹಾಯಕರು ವಾದ್ಯ ನುಡಿಸಲು ಮನೆಗಳಿಗೆ ಬಂದಾಗ ಪ್ರತಿ ಮನೆಯವರು ಅವರನ್ನ ಗೌರವಯುತವಾಗಿ ಬರಮಾಡಿಕೊಂಡು ತೆಂಗಿನಕಾಯಿ ಅಕ್ಕಿ ವೀಳ್ಯದೊಂದಿಗೆ ಗೌರವಧನ ನೀಡುವ ಆಚರಣೆ ಇಂದಿಗೂ ಉಳಿದುಕೊಂಡು ಬಂದಿದೆ. 40 ವರ್ಷದಿಂದ ವಾದ್ಯ ತಂಡವನ್ನ ಮುನ್ನಡೆಸಿಕೊಂಡು ಬಂದ ನೀಲಾವರ ಸಂಜೀವ ದೇವಾಡಿಗರ ವಾದ್ಯ ತಂಡ ಬಂಡಿಮಠ ಭಾಗದಲ್ಲಿ ಹಲವಾರು ಮನೆಗಳಿಗೆ ಬಂದ ಬಳಿಕ ಶಾಮರಾಜ ಶೆಟ್ಟಿಯವರ ಮನೆಯಲ್ಲಿ ವಾದ್ಯ ನುಡಿಸಿದ ಬಳಿಕ ಅವರ ತಂಡವನ್ನ ಗೌರವಪೂರ್ಣವಾಗಿ ಸತ್ಕರಿಸಿ ಬೀಳ್ಕೊಟ್ಟರು. ನಾವು ಗಣೇಶೋತ್ಸವದ ಬಗ್ಗೆ 25-40 ವರ್ಷದಿಂದ ಹಿಂದಿನಿಂದ ಮಾಡ್ಕೊಂಡು ಬಂದಿದ್ದೇವೆ. ಹಿಂದೂಗಳ ಮನೆಯಲ್ಲಿ ವಾದನ ಮಾಡಿ ಬರುವಂಥ ಒಂದು ಕೊಟ್ಟದ್ದು ಜನ ಸಂಭವನೆ ತಗೊಂಡು ಬರುವಂಥ ಕ್ರಮ. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಬ್ರಹ್ಮಾವರ.